ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಇವತ್ತಿನ ಅದ್ಭುತ ವಿಡಿಯೋಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ಮಹಾಭಾರತ ಎಂದ ಕ್ಷಣ ನಮಗೆ ತುಂಬಾ ನೆನಪಾಗುವ ವೀರರು ಶ್ರೀಕೃಷ್ಣನು, ಅರ್ಜುನನು, ಭೀಮನು, ಭೀಷ್ಮರು, ದ್ರೋಣಾಚಾರ್ಯರು, ಈ ರೀತಿಯಾಗಿ ಕೆಲವು ಹೆಸರುಗಳನ್ನ ನಾವು ಹೇಳಬಹುದು. ಇನ್ನು ಡೀಪ್ ಆಗಿ ಆಲೋಚಿಸಿದ್ರು ಕೂಡ ಬಾರ್ಬರಿಕನು, ದುಷ್ಟದುನ್ಯ, ಸಾತ್ಯಕಿ ಇವರು ಮಾತ್ರ ನೆನಪಿಗೆ ಬರುತ್ತಾರೆ. ಮಹಾಭಾರತ ಇತಿಹಾಸದಲ್ಲಿ ಗುರುತಿಸಲಾಗದ ಒಬ್ಬ ವೀರನಿದ್ದಾನೆ. ಕೊನೆಯ ಸಮಯದಲ್ಲಿ ಅರ್ಜುನನ ಪುತ್ರ ಅಭಿಮನ್ಯು ಕೂಡ ತಾನು ಯುದ್ಧ ಮಾಡಿದ ಸ್ವಲ್ಪ ಸಮಯದಲ್ಲಿಯೇ ತನ್ನ ಪರಾಕ್ರಮದಿಂದ ವಿದ್ವಾಂಸನ ಸೃಷ್ಟಿ ಮಾಡಿದನೆಂದು ಮಹಾಭಾರತ ಪುರಾಣಗಳಲ್ಲಿ ಸ್ಪಷ್ಟಪಡಿಸಲಾಗಿದೆ. ಹಾಗಿದ್ದರೆ ಎಂದಿಗಾದರೂ ನೀವು ಋಷಸೇನನ ಬಗ್ಗೆ ಕೇಳಿದ್ದೀರಾ? ಅವನು ಯುದ್ಧ ಮಾಡುತ್ತಿರುವಾಗ ಅವನ ರಥದಿಂದ ಸೈನಿಕರು 10 ಅಡಿಗಳಷ್ಟು ದೂರ ಇರುತ್ತಿದ್ದರು. ಅವನು ತೋರುತ್ತಿದ್ದ ಪರಾಕ್ರಮ ಕರ್ಣಾರ್ಜುನರಿಗೆ ಸರಿಸಾಟಿಯಾಗಿರುತ್ತಿತ್ತು. ಕೌರವರಾಗಲಿ ಪಾಂಡವರಾಗಲಿ ಅಷ್ಟು ಸುಲಭವಾಗಿ ಇವನ ಮುಂದೆ ನಿಲ್ಲುವುದಕ್ಕೆ ಸಾಧ್ಯವಾಗುತ್ತಿರಲಿಲ್ಲ. ಹಾಗಿದ್ದರೆ ಆ ವೀರನ ಬಗ್ಗೆ ಈ ವಿಡಿಯೋದಲ್ಲಿ ಪೂರ್ತಿಯಾಗಿ ತಿಳಿದುಕೊಳ್ಳೋಣ. ಸ್ನೇಹಿತರೆ, ಈ ವಿಡಿಯೋವನ್ನು ನೋಡುವುದಕ್ಕಿಂತ ಮೊದಲು ಈ ವಿಡಿಯೋಗೊಂದು ಲೈಕ್ ನೀಡಿ, ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಅನ್ನು ಕ್ಲಿಕ್ ಮಾಡಿ. ಆಗ ನಾವು ವಿಡಿಯೋವನ್ನು ಅಪ್ಲೋಡ್ ಮಾಡಿದ ತಕ್ಷಣ ನೋಟಿಫಿಕೇಶನ್ ರೂಪದಲ್ಲಿ ನಿಮ್ಮ ಮುಂದೆ ಬರುತ್ತವೆ. ಹಾಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಮಹಾಭಾರತದ ಸೂತ್ರಧಾರಿಯಾಗಿರುವ ಶ್ರೀಕೃಷ್ಣನನ್ನು ಸ್ಮರಿಸುತ್ತಾ ಜೈ ಶ್ರೀಕೃಷ್ಣ ವಾಸುದೇವ ಎಂದು ಕಮೆಂಟ್ ಅನ್ನ ಮಾಡಿ. ಮಹಾಭಾರತದ ಕಥೆಯಲ್ಲಿ ನಿಮಗೆ ಇಷ್ಟವಾದ ಕ್ಯಾರೆಕ್ಟರ್ ಯಾವುದು ಎಂದು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಋಷಸೇನನು ಕರ್ಣನು ಮತ್ತು ವೈಶಾಲಿಗೆ ಜನಿಸಿದ ಪುತ್ರನು. ಒಟ್ಟಾಗಿ ಕರ್ಣನಿಗೆ 9 ಮಂದಿ ಪುತ್ರರಿದ್ದಾರೆ. ಅದರಲ್ಲಿ ಋಷಸೇನನು ಎಲ್ಲರಿಗಿಂತ ಪರಾಕ್ರಮಿ ಪುತ್ರನು. ಋಷಸೇನನು ಕೂಡ ತನ್ನ ತಂದೆಯ ಹಾಗೆ ಧನುರ್ವಿದ್ಯೆಯನ್ನ ಕಲಿತುಕೊಳ್ಳಬೇಕೆಂದುಕೊಳ್ಳುತ್ತಾನೆ. ಧನಸ್ಸನ್ನು ಕೈಯಲ್ಲಿ ಹಿಡಿದು ಬಾಣಗಳನ್ನ ಪ್ರಯೋಗಿಸುತ್ತಾ ಪರಾಕ್ರಮಿ ಯುದ್ಧವನ್ನ ಮಾಡಬೇಕೆಂಬ ಆಸೆಯನ್ನ ಹೊತ್ತಿರುತ್ತಾನೆ. ತನ್ನ ಮಗನ ಆಸೆಯನ್ನು ಅರಿತ ಕರ್ಣನು ಶ್ರೇಷ್ಠ ಧನುರ್ವಿದ್ಯೆಯ ತರಬೇತಿಯನ್ನ ನೀಡುತ್ತಾನೆ. ಋಷಸೇನನು ಕೂಡ ಅನೇಕ ದಿವ್ಯಾಸ್ತ್ರಗಳನ್ನ ಹೊಂದಿ ಶ್ರೇಷ್ಠ ಯೋಧನಾಗಿರುತ್ತಾನೆ. ಹೇಳ್ಬೇಕೆಂದ್ರೆ ಋಷಸೇನನಿಗೂ ಕೂಡ ವಿವಾಹವಾಗಿ ಪುತ್ರನಿದ್ದಾರೆ, ಅಂದ್ರೆ ಕರ್ಣನಿಗೆ ಮೊಮ್ಮಕ್ಕಳಿದ್ದಾರೆ ಎಂದು. ಇನ್ನು ಋಷಸೇನನು ಕುರುಕ್ಷೇತ್ರ ಮಹಾಸಂಗ್ರಾಮದಲ್ಲಿ ಪಾಲ್ಗೊಂಡಿದ್ದಾನ ಎಂದು ಕೇಳಿದರೆ ಹೌದು ಎಂದು ಹೇಳಬಹುದು. ಸೊ ಈಗ ಕುರುಕ್ಷೇತ್ರ ಯುದ್ಧದಲ್ಲಿ ಋಷಸೇನನು ಮೊದಲಿನಿಂದ ಕೊನೆಯವರೆಗೂ ಹೇಗೆ ಹೋರಾಡಿದನೆಂದು ಈಗ ತಿಳಿದುಕೊಳ್ಳೋಣ. ಋಷಸೇನನು ಕುರುಕ್ಷೇತ್ರ ಯುದ್ಧಕ್ಕೂ ಮುನ್ನ ತನ್ನ ಆಯುಧಗಳನ್ನು ಸಿದ್ಧಪಡಿಸಿಕೊಂಡು ಯುದ್ಧಕ್ಕೆ ಸಿದ್ಧನಾಗಿದ್ದನು. ಒಂದು ಸಾರಿ ಕರ್ಣನಿಗೆ ಋಷಸೇನನು ನೋವಿನಿಂದಿರುವಂತೆ ಕಾಣಿಸುತ್ತಾನೆ. ಆಗ ಕರ್ಣನು ತನ್ನ ಮಗ ಋಷಸೇನನ್ನ ಏನು ನೋವಿನಿಂದ ಕೂಡಿದ್ದೀಯಲ್ಲ, ಏನು ನಿನ್ನ ನೋವು ಎಂದು ಕೇಳುತ್ತಾನೆ. ಅದಕ್ಕೆ ಋಷಸೇನನು ನನ್ನ ತಂದೆ ನನ್ನ ಜೊತೆ ಆಟವಾಡುತ್ತಿಲ್ಲ, ನನ್ನ ತಂದೆ ನನ್ನ ಜೊತೆ ಸಮಯವನ್ನು ಕಳೆಯುತ್ತಿಲ್ಲ ಎಂದು ಬಾಧೆ ಬೀಳುತ್ತಾನೆ. ಆಗ ಕರ್ಣನು ತನ್ನ ಬಾಲ್ಯದ ದಿನಗಳನ್ನು ನೆನಪಿಸಿಕೊಳ್ಳುತ್ತಾನೆ. ನಾನು ಕೂಡ ವಿದ್ಯೆ ಯುದ್ಧವೆಂದು ಯಾವಾಗಲೂ ಮುಳುಗಿರುತ್ತಿದ್ದೆ. ನಾನು ಕೂಡ ನನ್ನ ಪುತ್ರರೊಂದಿಗೆ ಸಮಯವನ್ನ ಕಳೆಯಲಿಲ್ಲ ಎಂದು ಅವರ ಬಾಧೆಯನ್ನು ಅರ್ಥ ಮಾಡಿಕೊಳ್ಳುತ್ತಾನೆ. ಆಗ ಕರ್ಣನು ಋಷಸೇನನಿಗೆ ನಿನ್ನ ಮಕ್ಕಳೊಂದಿಗೆ ಆಟವಾಡಿಕೋ, ನಿನ್ನ ಮಕ್ಕಳೊಂದಿಗೆ ಸಮಯವನ್ನ ಕಳಿ. ಕುರುಕ್ಷೇತ್ರ ಯುದ್ಧ ಶುರುವಾದಾಗ ಯಾರು ಯಾವಾಗ ಮರಣ ಹೊಂದುತ್ತಾರೋ ತಿಳಿಯದು ಎಂದು ಕರ್ಣನು ಋಷಸೇನನ ಬಳಿ ಹೇಳುತ್ತಾನೆ. ಆ ನಂತರ ಋಷಸೇನನು ತನ್ನ ಮಕ್ಕಳೊಂದಿಗೆ ಹೆಚ್ಚಿನ ಸಮಯವನ್ನು ಕಳೆಯುತ್ತಾನೆ. ಕರ್ಣನು ಮತ್ತು ಋಷಸೇನನು ಕುರುಕ್ಷೇತ್ರ ಯುದ್ಧಕ್ಕೂ ಮುನ್ನ ತನ್ನ ಕುಟುಂಬದೊಂದಿಗೆ ಸಂತೋಷದಿಂದ ಸಮಯ ಕಳೆಯುತ್ತಾರೆ. ಕುರುಕ್ಷೇತ್ರ ಯುದ್ಧ ಶುರುವಾಗುತ್ತದೆ. ಕರ್ಣನು ಮತ್ತು ಋಷಸೇನನು ಅಧರ್ಮ ಪಕ್ಷವಾಗಿರುವ ಕೌರವರ ಪಕ್ಷದಲ್ಲಿ ನಿಂತುಕೊಂಡು ಯುದ್ಧವನ್ನ ಮಾಡುತ್ತಾರೆ. ಕರ್ಣನು ಕುರುಕ್ಷೇತ್ರದ ಮೊದಲ 10 ದಿನ ನಾನು ಯುದ್ಧದಲ್ಲಿ ಪಾಲ್ಗೊಳ್ಳುವುದಿಲ್ಲ ಎಂದು ಮಾತು ನೀಡುತ್ತಾನೆ. ಭೀಷ್ಮರ ಮರಣದವರೆಗೂ ಕರ್ಣನು ಕುರುಕ್ಷೇತ್ರ ಯುದ್ಧದಲ್ಲಿ ಕಾಣಿಸುವುದಿಲ್ಲ. ಕುರುಕ್ಷೇತ್ರ ಯುದ್ಧ ಶುರುವಾಗಿ 10 ದಿನಗಳಾಗುವಷ್ಟರಲ್ಲಿ ಭೀಷ್ಮರು ಕೂಡ ತನ್ನ ಪ್ರಾಣವನ್ನು ಕಳೆದುಕೊಳ್ಳುತ್ತಾರೆ. ಆ ನಂತರ ದ್ರೋಣಾಚಾರ್ಯರು ಕೌರವರ ಸೈನ್ಯಾಧ್ಯಕ್ಷರಾಗಿ ಕರ್ಣನು ಯುದ್ಧ ಭೂಮಿಗೆ ಬರುತ್ತಾನೆ. ಕರ್ಣನ ಪುತ್ರರು ಕೂಡ ಕುರುಕ್ಷೇತ್ರ ಯುದ್ಧದಲ್ಲಿ ಪಾಲ್ಗೊಂಡು ತನ್ನ ತಂದೆಗೆ ಸಹಾಯ ಮಾಡುತ್ತಾರೆ. ಆಗಿರುವಾಗ ಆಗ್ಲೇ ದ್ರೋಣಾಚಾರ್ಯರು ಚಕ್ರವನ್ನ ರಚಿಸುವುದು, ಅದರಲ್ಲಿ ಅಭಿಮನ್ಯು ಪ್ರವೇಶಿಸುವುದು, ಅಭಿಮನ್ಯುವಿನ ಮುಂದೆ ಕರ್ಣನು ನಿಲ್ಲಲು ಸಾಧ್ಯವಾಗದೆ ಹೋದಾಗ ಕರ್ಣನಿಗೆ ಸಹಾಯವನ್ನು ಮಾಡುವುದರ ಮೂಲಕ ಅಭಿಮನ್ಯುವಿನೊಂದಿಗೆ ಹೋರಾಡುತ್ತಾನೆ. ಆದರೆ ಋಷಸೇನನು ಕೂಡ ಅಭಿಮನ್ಯುವಿನ ಮುಂದೆ ನಿಲ್ಲಲಾಗದೆ ಸೋತು ಹೋಗುತ್ತಾನೆ. ಅಂದ್ರೆ ಇದರ ಅರ್ಥ ಋಷಸೇನನು ಅಭಿಮನ್ಯುವಿನ ಮುಂದೆ ಸೋತು ಹೋಗಿದ್ದಾನೆ ಎಂದ್ರೆ ಋಷಸೇನನು ಶ್ರೇಷ್ಠ ವೀರನಲ್ಲ ಎಂದು ಅರ್ಥವಲ್ಲ. ಆದ್ರೆ ಅಭಿಮನ್ಯು ಶ್ರೇಷ್ಠ ಧನುರ್ಧಾರಿ ಹಾಗೂ ಸಕಲ ವಿದ್ಯೆಗಳನ್ನು ಕಲಿತುಕೊಂಡಿರುವ ಪರಾಕ್ರಮಿಯಾಗಿರುವುದರಿಂದ ಋಷಸೇನನು ಅವನ ಮುಂದೆ ನಿಲ್ಲುವುದಕ್ಕೆ ಸಾಧ್ಯವಾಗುವುದಿಲ್ಲ. ಈ ಋಷಸೇನನು ಮೊಟ್ಟ ಮೊದಲ ಬಾರಿಗೆ ಸೋಲನ್ನು ಅನುಭವಿಸಿದ್ದು ಈ ಅಭಿಮನ್ಯುವಿನಿಂದಲೇ. ಆ ನಂತರ ಚಕ್ರವ್ಯೂಹದಲ್ಲಿ ಅಭಿಮನ್ಯು ವೀರ ಮರಣ ಹೊಂದಿದ ನಂತರ ಮರುದಿನ ಕರ್ಣನು ಮತ್ತು ಋಷಸೇನನು ಸೇರಿಕೊಂಡು ಪಾಂಡವರ ವಿರುದ್ಧ ಪರಾಕ್ರಮದಿಂದ ಯುದ್ಧವನ್ನ ಮಾಡುತ್ತಾರೆ. ನಂತರದ ದಿನ ದ್ರೋಣಾಚಾರ್ಯರು ಮರಣ ಹೊಂದುತ್ತಾರೆ. ನಂತರ ಕರ್ಣನು ಕೌರವರ ಸೈನ್ಯಾಧ್ಯಕ್ಷನಾಗುತ್ತಾನೆ. ಕರ್ಣನು ಪಾಂಡವರ ಸೈನ್ಯವನ್ನ ಕೊಲ್ಲುತ್ತಾ ಮುಂದೆ ಸಾಗುತ್ತಿರುತ್ತಾನೆ. ಆಗ ಪಾಂಡವರ ಪಕ್ಷದಲ್ಲಿದ್ದ 20-30 ರಾಜರುಗಳು ಕರ್ಣನ ಮೇಲೆ ದಾಳಿ ಮಾಡುವುದಕ್ಕೆ ಶುರು
ಮಾಡುತ್ತಾರೆ. ಆಗಲೂ ಕೂಡ ಕರ್ಣನು ಅವರಿಗೆ ಅಂಜದೆ ಘೋರವಾದ ಯುದ್ಧವನ್ನ ಮಾಡುತ್ತಿರುತ್ತಾನೆ. ಆಗ ಋಷಸೇನನು ಅವರ ಮಧ್ಯೆ ಪ್ರವೇಶಿಸಿ ಅವರೊಂದಿಗೆ ಯುದ್ಧವನ್ನ ಮಾಡುತ್ತಾನೆ. ಆ ನಂತರ ಕರ್ಣನು ಮತ್ತು ಋಷಸೇನನು ಸೇರಿಕೊಂಡು ಪಾಂಡವರ ಪಕ್ಷದಲ್ಲಿದ್ದ 30-40 ರಾಜರುಗಳನ್ನ ಕೊಂದು ಹಾಕುತ್ತಾರೆ. ಕರ್ಣನ ವೇಗವನ್ನು ಅರಿತ ಪಾಂಡವರು ಋಷಸೇನನ ಮೇಲೆ ದಾಳಿ ಮಾಡಲು ಸಿದ್ಧರಾಗುತ್ತಾರೆ. ಮೊದಲಿಗೆ ನಕುಲ ಸಹದೇವರು ಋಷಸೇನನ ಮೇಲೆ ದಾಳಿ ಮಾಡುತ್ತಾರೆ. ಆಗ ಋಷಸೇನನು ತನ್ನ ಖಡ್ಗದಿಂದ ಮತ್ತು ಧನಸ್ಸಿನಿಂದ ಅವರೊಂದಿಗೆ ಯುದ್ಧ ಮಾಡಲು ಶುರುವಾಗುತ್ತಾನೆ. ಆಗಾಗಲೇ ನಕುಲ ಸಹದೇವರು ಋಷಸೇನನ ಎದುರು ತುಂಬಾ ಸಮಯ ಯುದ್ಧವನ್ನ ಮಾಡಿ ಅವನ ಮುಂದೆ ನಿಲ್ಲದೆ ಹೋಗುತ್ತಾರೆ. ಆಗ ಋಷಸೇನನು ನಕುಲ ಸಹದೇವರೊಂದಿಗೆ ಹೋರಾಡಿ ಅವರನ್ನ ಸೋಲಿಸಿ ಅಲ್ಲಿಂದ ಕಳಿಸುತ್ತಾನೆ. ಆ ನಂತರ ಯಧಿಷ್ಠರನು ಕೂಡ ಋಷಸೇನನೊಂದಿಗೆ ಯುದ್ಧ ಮಾಡಲು ಬರುತ್ತಾರೆ. ಆಗಲೂ ಕೂಡ ಋಷಸೇನನು ಯಧಿಷ್ಠರನಿಗೆ ಎದುರದೆ ತನ್ನ ಅಸ್ತ್ರಶಸ್ತ್ರಗಳ ನೈಪುಣ್ಯತೆಯಿಂದ ಯಧಿಷ್ಠರನನ್ನು ಕೂಡ ತಲೆಬಾಗಿಸುತ್ತಾನೆ. ಆ ನಂತರ ಯಧಿಷ್ಠರನು ಸೋತು ಹೋಗುತ್ತಿರುವುದನ್ನು ಕಂಡ ಭೀಮನು ಋಷಸೇನನೊಂದಿಗೆ ಯುದ್ಧ ಮಾಡಲು ಬರುತ್ತಾನೆ. ಆಗಲೂ ಕೂಡ ಋಷಸೇನನು ಭೀಮನಿಗೆ ಎದುರದೆ ತನ್ನ ಶೇಷ ಧನುರ್ವಿದ್ಯೆಯನ್ನ ಭೀಮನ ಮುಂದೆ ಪ್ರದರ್ಶಿಸುತ್ತಾನೆ. ನಂತರ ಭೀಮನು ಕೂಡ ಅವನ ಧನುರ್ವಿದ್ಯೆಯ ಮುಂದೆ ನಿಲ್ಲಲು ಸಾಧ್ಯವಾಗುವುದಿಲ್ಲ. ಭೀಮನು ತನ್ನ ರಥವನ್ನ ಕಳೆದುಕೊಂಡು ಅರ್ಜುನನ ಬಳಿಗೆ ಹೋಗುತ್ತಾನೆ. ಈ ರೀತಿಯಾಗಿ ಋಷಸೇನನು ಪಾಂಡವರಿಗೆ ಎದುರದೆ ವೀರಾವೇಶದಿಂದ ಹೋರಾಡುತ್ತಾನೆ. ಆಗ ಭೀಮನು ಅರ್ಜುನನ ಬಳಿಗೆ ಹೋಗಿ ಹೀಗೆ ಹೇಳುತ್ತಾನೆ: ಕರ್ಣನ ಪುತ್ರನಾದ ಋಷಸೇನನು ಘೋರವಾದ ಯುದ್ಧವನ್ನು ಮಾಡುತ್ತಿದ್ದಾನೆ. ಹಾಗೆ ನಕುಲ ಸಹದೇವನು ಮತ್ತು ಧರ್ಮರಾಯನು ಕೂಡ ಸೋತು ಹೋದರು. ನಾನು ಕೂಡ ಧನಸ್ಸನ್ನ ಬಿಟ್ಟು ಬಂದಿದ್ದೇನೆ. ನಾನು ಕೂಡ ಹೆಚ್ಚು ಸಮಯ ಧನಸ್ಸನ್ನ ಹಿಡಿದು ಋಷಸೇನನ ಮುಂದೆ ಹೋರಾಡಲು ಸಾಧ್ಯವಾಗಲಿಲ್ಲ. ಆದ್ದರಿಂದ ನೀನು ಹೋಗಿ ಋಷಸೇನನನ್ನ ಕೊಂದು ಹಾಕು ಎಂದು ಹೇಳುತ್ತಾನೆ. ಆ ನಂತರ ಅರ್ಜುನ ಮತ್ತು ಋಷಸೇನನ ಮಧ್ಯೆ ಘೋರವಾದ ಯುದ್ಧ ನಡೆಯುತ್ತದೆ. ಅರ್ಜುನ ಮತ್ತು ಋಷಸೇನನ ಮಧ್ಯೆ ಯುದ್ಧ ನಡೆಯುತ್ತಿರುವಾಗ ಋಷಸೇನನ ಬಾಣಗಳು ಕೃಷ್ಣನ ಕಡೆ ಹೋಗುತ್ತಿರುತ್ತವೆ. ಅದನ್ನು ಕಂಡ ಅರ್ಜುನನು ಕೋಪಾನ್ವಿತನಾಗುತ್ತಾನೆ. ಅರ್ಜುನನಿಗೆ ಕೃಷ್ಣನ ಮೇಲೆ ಎಂತಹ ಪ್ರೇಮ ಸ್ನೇಹವಿದೆ ಎಂದು ನಮಗೆಲ್ಲರೂ ಗೊತ್ತೇ ಇದೆ ಅಲ್ಲವೇ? ಅಲ್ಲಿಯವರೆಗೂ ಸಾಧಾರಣ ಯುದ್ಧ ಮಾಡುತ್ತಿದ್ದ ಅರ್ಜುನನು ಒಂದೇ ಸಾರಿಗೆ ಘೋರವಾದ ಯುದ್ಧವನ್ನ ಮಾಡುವುದಕ್ಕೆ ಶುರು ಮಾಡುತ್ತಾನೆ. ಆಗ ಅರ್ಜುನನು ಕರ್ಣನನ್ನು ಹೀಯಾಳಿಸುತ್ತಾ, ನೋಡು ಕರ್ಣ, ಈಗಲೇ ನಿನ್ನ ಮಗನನ್ನ ಕೊಂದು ಹಾಕುತ್ತೇನೆ. ನಿನ್ನಲ್ಲಿ ಧೈರ್ಯ ಸಾಹಸವಿದ್ದರೆ ನಿನ್ನ ಮಗನನ್ನು ಕಾಪಾಡಿಕೊ ಎಂದು ಹೇಳುತ್ತಾನೆ. ಆಗ ಅರ್ಜುನನು ಅನೇಕ ದಿವ್ಯಾಸ್ತ್ರಗಳನ್ನ ಋಷಸೇನನ ಮೇಲೆ ಪ್ರಯೋಗಿಸುತ್ತಾನೆ. ಆಗಲೂ ಕೂಡ ಋಷಸೇನನು ಸ್ವಲ್ಪ ಕೂಡ ತಗ್ಗದೆ ಧನಸ್ಸನ್ನ ಹಿಡಿದು ಅರ್ಜುನನೊಂದಿಗೆ ವೀರಾವೇಶದಿಂದ ಹೋರಾಡುತ್ತಿರುತ್ತಾನೆ. ಕೊನೆಗೆ ಅರ್ಜುನನ ಕೋಪವನ್ನ ಋಷಸೇನನು ತಡೆದುಕೊಳ್ಳಲಾಗುವುದಿಲ್ಲ. ಕೊನೆಗೆ ಅರ್ಜುನನು ಅವನೊಂದಿಗೆ ತುಂಬಾ ಸಮಯ ಯುದ್ಧವನ್ನ ಮಾಡದೆ ಒಂದು ದಿವ್ಯಾಸ್ತ್ರವನ್ನ ಪ್ರಯೋಗಿಸಿ ಋಷಸೇನನನ್ನ ಕೊಂದು ಹಾಕುತ್ತಾನೆ. ಆದರೆ ಕರ್ಣನು ಋಷಸೇನನ ಹತ್ತಿರವಿದ್ದರೂ ಕೂಡ ಋಷಸೇನನ ಪ್ರಾಣವನ್ನ ಕಾಪಾಡುವುದಿಲ್ಲ. ಏಕೆಂದರೆ ಇಬ್ಬರು ಮಹಾವೀರರು ಯುದ್ಧ ಮಾಡುತ್ತಿರುವಾಗ, ಅಂದ್ರೆ ಋಷಸೇನನು ಮತ್ತು ಅರ್ಜುನನು ಹೋರಾಡುತ್ತಿರುವಾಗ ಇನ್ನೊಬ್ಬ ವೀರನು ಮಧ್ಯ ಪ್ರವೇಶಿಸುವುದು ವೀರತ್ವವೆಲ್ಲವೆಂದು ಕರ್ಣನು ಮಧ್ಯ ಪ್ರವೇಶಿಸುವುದಿಲ್ಲ. ಆ ನಂತರ ಕರ್ಣನು ತನ್ನ ಮಗನ ವೀರಾವೇಶದ ಹೋರಾಟವನ್ನ ನೋಡಿ ಆಶ್ಚರ್ಯಗೊಳ್ಳುವುದರೊಂದಿಗೆ ಸಂತೋಷ ಪಡುತ್ತಾನೆ. ಕೊನೆಗೆ ತನ್ನ ಮಗನ ಸಾವಿನಿಂದ ಬಾಧೆಯನ್ನ ಬೀಳುತ್ತಾನೆ. ನಂತರ ಕುರುಕ್ಷೇತ್ರದ 17ನೇ ದಿನ ಕರ್ಣನು ಕೂಡ ಅರ್ಜುನನ ಬಾಣಕ್ಕೆ ಬಲಿಯಾಗುತ್ತಾನೆ. ಅದನ್ನು ಕಂಡ ವೈಶಾಲಿಯು ಕುಸಿದು ಬಿದ್ದು ತನ್ನ ಪ್ರಾಣವನ್ನ ಕಳೆದುಕೊಂಡಳೆಂದು ಕೆಲವು ಪುರಾಣಗಳಲ್ಲಿ ತಿಳಿಸಲಾಗಿದೆ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದ್ರ ಜೊತೆಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡುವ ಮೂಲಕ ಇನ್ನೂ ಹೆಚ್ಚಿನ ವಿಡಿಯೋ ಮಾಡಲು ಪ್ರೋತ್ಸಾಹಿಸಿ. ಧನ್ಯವಾದಗಳು.